ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶೀಬಾ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂದರೆ ವೆರಿ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಖುಷಿಯಾದರೆ ಒಂದು ಲೈಕ್ ಕೊಡಿ. ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ಇದು ಮಾಡೋದು. ದಯವಿಟ್ಟು ನನ್ನ ವೀಡಿಯೋಸ್ನ ಕಂಪ್ಲೀಟ್ ವಾಚ್ ಮಾಡಿ. ನಾನು ಮಾತಾಡುವಾಗ ನೀವು ಅದನ್ನು ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ಅದು ಮಿಸ್ ಆಗಿಬಿಡುತ್ತೆ. ನೋಡಿ, ಚಿಕನ್ ಒಂದು ಅರ್ಧ kg ತೊಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡಿರೋದು. ಸ್ಕಿನ್ ಇದ್ರೂ ತೊಂದರೆ ಇಲ್ಲ. ಅದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೊಸರು ಹಾಕ್ತಿದ್ದೀನಿ, ಕರ್ಡ್ ಹಾಕ್ತಾಯಿದ್ದೀನಿ 2 ಟೇಬಲ್ ಸ್ಪೂನು. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಡಿ, ಒಂದು 10 ಮಿನಿಟ್ಸ್ ಇರಲಿ. ಅಷ್ಟರಲ್ಲಿ ನಾವು ಏನು ಗ್ರೈಂಡ್ ಮಾಡಬೇಕಾದ್ರೆ ರೆಡಿ ಮಾಡ್ಕೊಳ್ಳೋಣ. ನಾನು 2 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆಯಿತಾ, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೆಳ್ಳುಳ್ಳಿ 1 ಉಂಡೆ, ಆಮೇಲೆ ಒಂದು 2-3 ಪೀಸು ಶುಂಠಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಚಕ್ಕೆ 2, ಲವಂಗ 4, ಏಲಕ್ಕಿ 2, ಈರುಳ್ಳಿ 2 ದೊಡ್ಡ ಸೈಜ್ದು. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಬಾಣಲಿ ಇಡಿ, ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ತೆಗೆದಿಟ್ಟಂಥ ಮಸಾಲ ಪದಾರ್ಥಗಳನ್ನ ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ, ಚೆನ್ನಾಗಿ ಬಾಡಲಿ. ಅದು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಫುಲ್ಲಲ್ಲಿಟ್ಟರೆ ಸೀದೋಗುತ್ತೆ, ಸಿಮ್ಮಲ್ಲಿಟ್ಟರೆ ತುಂಬ ನಿಧಾನ ಆಗಿಬಿಡುತ್ತೆ. ನೋಡಿ, ಈ ಥರ ಕ್ವಾಂಟಿಟಿ ಕಡಿಮೆ ಆಗ್ತದೆ, ಆಮೇಲೆ ಒಂದು ಲೈಟ್ ಕಲರ್ ಬರುತ್ತೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆಯಿತಾ, ನೋಡಿ, ಹಿಂಗೆ ಮಿಕ್ಸಿ ಜಾರ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾವು ಆ ಬಾಣಲಿಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ವಲ್ಲ, ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಈ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆನ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ, ರೈಸಿಗೆ, ಚಪಾತಿ, ಪೂರಿ, ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದೊಂದು ಒಳ್ಳೆ ಘಮ ಅನಿಸ್ತಾ ಇರುತ್ತೆ. ಮಸಾಲೆ ಫ್ರೈ ಆಗುವಾಗಲೇ ಅದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಅದನ್ನ ಮಸಾಲೆನ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ. ನೋಡಿ, ಕಲರ್ ಎಷ್ಟು ಚೆಂದ ಚೇಂಜ್ ಆಗ್ತದೆ ನೋಡಿ, ಒಂದೊಂದೇ ಕಲರ್. ಇದಾದಮೇಲೆ ಅದ್ರದ್ದು ಮಸಾಲೆ ಅದು ಕೂಡ ಹಸಿ ವಾಸನೆ ಹೋದ್ಮೇಲೆ ಅರ್ಧ ಚಮಚ ಅರಿಶಿನ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ. ಇದಕ್ಕೆ ಸ್ವಲ್ಪ ಖಾರ ಇದ್ರೇ ಚೆಂದ, ಯಾಕಂದರೆ ಟೊಮೆಟೊ ಈರುಳ್ಳಿದೆಲ್ಲ ಸಿಹಿ ಸಿಹಿ ಅನಿಸುತ್ತೆ. ನೋಡಿ, ಇದು ಫ್ರೈ ಆದಾಗ ಡ್ರೈ ಆದಂಗೆ ಆಯಿತು. ಆ ಟೈಮಲ್ಲಿ ಮಿಕ್ಸಿ ಜಾರ್ ತೊಳೆದಂಥ ಸ್ವಲ್ಪ ನೀರು ಹಾಕಬೇಕು. ಅದಾದಮೇಲೆ ನೀರೇ ಹಾಕಬಾರ್ದು, ಬರೀ ಇಷ್ಟರಲ್ಲೇ ಇರಬೇಕು. ಇದು ಒಂದು ಕಲರ್ ಚೇಂಜ್ ಆಗಿ ಆಯಿಲ್ ಮೇಲೆ ಬಿಟ್ಕೊಂಡಂಗೆ ಬರುತ್ತೆ ನೋಡಿ. ಆ ಟೈಮಲ್ಲಿ ನಾವು ಮೊಸರು ಮತ್ತು ಉಪ್ಪು, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಟಂಥ ಚಿಕನ್ನ ಹಾಕಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಾವು ಅಲ್ಲಿ ಉಪ್ಪು ಹಾಕಿದ್ವಿ ಇನ್ನೊಂದು ಸಲ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಇನ್ನೊಂಚೂರು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಮುಚ್ಚಿಟ್ಟು ಬೇಯ್ದಾಗ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ನೀರು ಹಾಕಬಾರ್ದು, ಅದರಲ್ಲೇ ಬರುತ್ತೆ ನೀರು. ಇದೊಂಚೂರು ಡ್ರೈ ಆಗ್ಲಿಕ್ಕೆ ಬಿಡಿ ಒಂಚೂರು. ಬೇಕಾದರೆ ನಮಗೆ ಸಾರು ಥರ ಬೇಕು ಅಂದರೆ ಹೀಗೆ ತೆಗೆದುಬಿಡ್ಬೋದು. ಡ್ರೈ ಮಾಡಿಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ. ಇದಕ್ಕೊಂಚೂರು ಮೇಥಿ ಹಾಕ್ತಾಯಿದ್ದೀನಿ, ಮೆಂತ್ಯ ಸೊಪ್ಪು, ಒಣಗಿದಂಥ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ಅದೆಲ್ಲ ಆದಮೇಲೆ ಚೆಂದ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ವೆರಿ ಈಸಿಯೆಸ್ಟ್, ಬ್ಯಾಚುಲರ್ಸ್ಗೆ ವೆರಿ ಈಸಿ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.